ನಮಸ್ಕಾರ. ನಾವು ಜೀವನದಲ್ಲಿ ಎಷ್ಟೇ ಯೋಜನೆಗಳನ್ನು ಹಾಕಿದ್ರೂ ಕೊನೆಯಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಲು ಏಕೆ ಸೋಲುತ್ತೇವೆ ಗೊತ್ತೇ? ಈ ಜಗತ್ತು ನಿಮ್ಗೆ ಹೇಳ್ಬೋದು, ಹೆಚ್ಚು ಕೆಲಸ ಮಾಡಿ, ಹೆಚ್ಚು ಶ್ರಮಪಡಿ, ಆಗ ಹೆಚ್ಚು ಸಾಧಿಸುತ್ತೀರಿ ಎಂದು. ಆದರೆ ಸತ್ಯ ಅದಲ್ಲ. ನಿಮ್ಮ ಕನಸುಗಳು ನನಸಾಗಲು ನೀವು ಹೆಚ್ಚು ಕೆಲಸ ಮಾಡಬೇಕಿಲ್ಲ, ನೀವು ಕಡಿಮೆ ಕೆಲಸ ಮಾಡಬೇಕು. ಹೌದು, ಗೊಂದಲಗಳನ್ನು ತೆಗೆದುಹಾಕಿ, ನೂರಾರು ಕೆಲಸಗಳ ಹಿಂದೆ ಓಡುವುದನ್ನು ನಿಲ್ಲಿಸಿ. ನಿಮ್ಮ ಜೀವನಕ್ಕೆ ಯಾವುದು ಅತ್ಯಂತ ಮುಖ್ಯವೋ ಆ ಒಂದೇ ಒಂದು ಗುರಿಯ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಇಡಿ. ಮತ್ತು ನೆನಪಿಡಿ, ಅತಿಯಾದ ನಿರೀಕ್ಷೆಯೇ ದುಃಖಕ್ಕೆ ಮೂಲ. ನಾನು ಗೆಲ್ಲಲೇಬೇಕು, ನನಗೆ ಎಲ್ಲರೂ ಚಪ್ಪಾಳೆ ತಟ್ಟಲೇಬೇಕು ಎಂಬ ಭಾರವನ್ನು ನಿಮ್ಮ ತಲೆಯ ಮೇಲಿಂದ ಇಳಿಸಿಬಿಡಿ. ಈ ನಿರೀಕ್ಷೆಗಳ ಭಾರವೇ ನಿಮ್ಮನ್ನು ಕುಗ್ಗಿಸಿಬಿಡುತ್ತದೆ. ಬದಲಿಗೆ ಹೀಗೆ ಹೇಳಿಕೊಳ್ಳಿ, ಫಲಿತಾಂಶ ಏನೇ ಬರಲಿ, ನಾನು ನನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತೇನೆ. ಯಾವಾಗ ನೀವು ಸೋಲಿನ ಭಯವಿಲ್ಲದೆ ಹೆಜ್ಜೆ ಇಡುತ್ತೀರೋ ಆಗಲೇ ಗೆಲುವು ನಿಮ್ಮದಾಗುತ್ತದೆ. ದೊಡ್ಡ ಬದಲಾವಣೆಗಳು ಒಂದೇ ರಾತ್ರಿಯಲ್ಲಿ ಆಗುವುದಿಲ್ಲ ಸ್ನೇಹಿತರೆ. ಒಬ್ಬ ಅಕ್ಕಸಾಲಿಗನು ಚಿನ್ನದ ಮೇಲಿರುವ ಕಲ್ಮಶವನ್ನು ಹೇಗೆ ಹನಿಹನಿಯಾಗಿ ತಾಳ್ಮೆಯಿಂದ ತೆಗೆದುಹಾಕುತ್ತಾನೋ ಹಾಗೆಯೇ ನೀವೂ ಮಾಡಿ. ಒಮ್ಮೆಲೇ ಜಗತ್ತನ್ನು ಬದಲಿಸಲು ಹೋಗಬೇಡಿ. ಈ ಕ್ಷಣ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿ. ನಿಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಿ ಅಥವಾ ಒಂದು ಒಳ್ಳೆಯ ಮಾತನ್ನು ಆಡಿ. ಆ ಸಣ್ಣ ಹೆಜ್ಜೆಯೇ ಮುಂದೆ ದೊಡ್ಡ ಶಿಖರವನ್ನೇ ಏರಿಸುತ್ತದೆ.